ಫಸ್ಟ್ ಟೆಕ್ನಿಕ್ ನೋಡೋಣ ಬನ್ನಿ. ಮ್ಯಾನ್ ಡೇಸ್ ಫಾರ್ಮುಲಾ. ನಿಮಗೆ ಕ್ವಶನಲ್ಲಿ ಮೆನ್, ಡೇಸು, ಅವರ್ಸು ಮತ್ತು ವರ್ಕ್ ಇದು 4 ಕೊಟ್ಟಿದ್ರೆ ನೀವು ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ. ಇದು ಹೇಗೆ ಬಂತು ಅದೆಲ್ಲ ಯಾರೂ ಕೇಳಲ್ಲ ನಿಮಗೆ ಎಕ್ಸಾಮಲ್ಲಿ ನೀವು ಇದು ಫಾರ್ಮುಲಾ ಹೆಂಗೆ ಯೂಸ್ ಮಾಡಿದ್ರಿ ಅಂತ. ಎಕ್ಸಾಮಲ್ಲಿ ಏನು ಬೇಕಾಗಿರೋದು ಫೈನಲ್ ಆನ್ಸರು ನಿಮ್ಮದು ಕರೆಕ್ಟ್ ಆಗಿರ್ಬೇಕಷ್ಟೆ. ಎಮ್ ಅಂದರೆ ಏನು, ಇಲ್ಲಿ ಈ ಫಾರ್ಮುಲಾದಲ್ಲಿ ನಂಬರ್ ಆಫ್ ಪರ್ಸನ್ಸ್. ಡಿ ಅಂದರೆ ನಂಬರ್ ಆಫ್ ಡೇಸ್. ಟಿ ಅಂದರೆ ಅವರ್ಸ್ ವರ್ಕ್ಡ್ ಪರ್ ಡೇ. ಡಬ್ಲ್ಯೂ ಅಂದರೆ ವರ್ಕ್ ಡನ್. ಈ ಫಾರ್ಮುಲಾ ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಸಿಂಪಲ್, ನೀವು ವರ್ಕ್ ಡಿನಾಮಿನೇಟ್ರಲ್ಲಿ ತಗೊಳ್ಳಿ, ರಿಮೈನಿಂಗ್ ಎಲ್ಲ ಮೇಲೆ. ಮ್ಯಾನ್, ಡೇಸ್ ಮತ್ತು ಅವರ್ಸ್ ಅಂದರೆ ಟೈಮ್. ಸೊ ಇದು 3 ಮೇಲೆ ನ್ಯೂಮರೇಟ್ರಲ್ಲಿ, ವರ್ಕ್ ಡಿನಾಮಿನೇಟ್ರಲ್ಲಿ ಇಟ್ಕೊಳ್ಳಿ. ಇಷ್ಟೇ ನೀವು ನೆನ್ಪಿಟ್ಕೋಬೇಕಾಗಿರೋದು. ಎಕ್ಸಾಂಪಲ್ ನೋಡೋಣ. ನೀವು ಅಂದರೆ ಬೇರೆ ವೇಯಲ್ಲಿ ಸಾಲ್ವ್ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಡಿಲೇ ಆಗುತ್ತೆ. ಸೊ ನಿಮಗೆ ಟೈಮ್ ಸೇವಿಂಗ್ ಅಂದರೆ ಇದೇ ಆಪ್ಷನ್, ಇದು ಫಾರ್ಮುಲಾ ನೀವು ಯೂಸ್ ಮಾಡಬೇಕಷ್ಟೆ. ಎಕ್ಸಾಂಪಲ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, 10 men ಮೇಕ್ 20 toys in 12 days ವರ್ಕಿಂಗ್ 12 hours a day. ಫಸ್ಟು ಇದು M1, 10 ಅನ್ನೋದು M1. ಇದು ಟಾಯ್ಸ್ ಏನು, ವರ್ಕ್ ಅಲ್ವಾ, ಇದು W1. ಇದು ಡೇಸ್ D1. ಇದು ಅವರ್ಸ್ T1. ಇವ್ರೇನು ಕೇಳಿದ್ದಾರೆ, ಇನ್ ಹೌ ಮೆನಿ ಡೇಸ್, ನಮಗೆ D2 ಫೈಂಡ್ ಔಟ್ ಮಾಡಬೇಕು. ಮೆನ್ ಕೊಟ್ಟಿದ್ದಾರೆ, M2 ಕೊಟ್ಟಿದ್ದಾರೆ, ಟಾಯ್ಸು ಕೊಟ್ಟಿದ್ದಾರೆ, ವರ್ಕ್ 2 ಕೊಟ್ಟಿದ್ದಾರೆ, ಮತ್ತು T2 ಕೊಟ್ಟಿದ್ದಾರೆ. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು D2. ಸೊ ನೀವು ಈ ಫಾರ್ಮುಲಾದಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂಸ್ನ ಇಲ್ಲಿ ಬಂದಿರೋ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಫೈನಲ್ ಆನ್ಸರು 6 days ಬರುತ್ತೆ.